ಹಾಯ್ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟು ಲೈಕು ಮತ್ತು ಕಮೆಂಟ್ನ ಪಾಸ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಬನ್ನಿ ಸ್ನೇಹಿತರೆ, ನಾನಿವತ್ತು ನಮ್ಮ ಮನೆ ದೇವರಿಗೆ ಹೋಗಿದ್ದೆ. ಅಲ್ಲಿದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಶೇರ್ ಮಾಡ್ತೀನಿ. ನಾವು ಮನೆ ಬಿಟ್ಟಿದ್ದೆ ಬೆಳಗ್ಗೆ 7:15 ಮನೆ ಬಿಟ್ಟಿದ್ವಿ. ಇನ್ನು ನಾನು ನಮ್ಮ ಅತ್ತೆ ಮನೆಗೆ ಹೋಗದೆ ತುಂಬ ದಿನ ಆಗೋಗಿತ್ತು. ಹೀಗೆ ನನ್ನ ಮಗಂಗೆ ಎಕ್ಸಾಮು ಮತ್ತು ಹಿಂಗೆ ಅಲ್ಲಿ ಇಲ್ಲಿ ಓಡಾಟ ಹಿಂಗೆ ಆಗೋಗಿತ್ತು, ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಮನೆ ದೇವ್ರಿಗೆ ಹೋಗಿ ಬರೋಣ. ಮನೆ ದೇವ್ರು ಬೆಟ್ಟ ಹತ್ತಬೇಕು, ನಾವೇನು ಬೆಟ್ಟ ಹತ್ತಲಿಲ್ಲ, ಕೆಳಗಡೆ ಬುಡದಲ್ಲೇ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಅಂದ್ಕೊಂಡು ಹೊರಟ್ವಿ. ನಾವು ಬೆಳಗ್ಗೆ ಟಿಫನ್ ಬೇರೆ ಮಾಡಿರಲಿಲ್ಲ, ಹಾಗಾಗಿ ಅಲ್ಲೇ ಹೋಟೆಲಲ್ಲಿ ಒಂದು ಸ್ವಲ್ಪ ಟಿಫನ್ ತಿಂದ್ಕೊಂಡ್ವಿ. ನನ್ನ ಮಗನಿಗೆ ಸ್ನಾನ ಮಾಡಿಬಿಟ್ರೆ ಟಿಫನ್ ಬೇಕೇ ಬೇಕು, ಹಸಿವೆ ತಡಿಯಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ತಿನ್ನೋಣ ಅಂತ ಹೇಳಿದೆ, ಆದರೆ ಹಸಿವು ತಡಿಲಿಲ್ವಲ್ಲ, ಹಾಗಾಗಿ ನಮ್ಮನೆಯವರು ಹಸಿವು ತಡಿಯಲ್ಲ, ತಿನ್ಕೊಂಬಿಡೋಣಮ್ಮ, ಲೇಟ್ ಆಗುತ್ತೆ, ಇನ್ನು ಊರಿಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಆಂದಿವೆ ನಂದಗೋಕುಲ ಹೋಟೆಲ್ ಸಿಕ್ತು. ಅಲ್ಲೇ ಒಂದು ಸ್ವಲ್ಪ ಇಡ್ಲಿ, ಪೊಂಗಲ್ಲು, ಕೇಸರಿ ಬಾತು, ಈ ಥರ ಸ್ವಲ್ಪ 1-2-3 ಫುಡ್ ತೊಗೊಂಡು ಟಿಫನ್ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿದ್ವಿ. ನಾವು ಮನೆ ದೇವ್ರಿಗೆ ಹೋಗಿ ಆಲ್ರೆಡಿ ಒಂದು 6 ತಿಂಗಳೇ ಆಗೋಗಿತ್ತು ಬೆಟ್ಟ ಹತ್ತಿ. ನೆಕ್ಸ್ಟು ಯಾವಾಗಾದರೂ ನಾನು ಬೆಟ್ಟ ಹತ್ತೋದನ್ನು ತೋರಿಸ್ತೀನಿ ನಾನು. ಯಾಕಂದರೆ ಬೆಟ್ಟ ಅಲ್ಲಿ ಹತ್ತೋದು ತುಂಬಾ ಕಷ್ಟ. ಏನು ಗೊತ್ತಾ, ಮೆಟ್ಲುಗಳು ನೀಟಾಗಿಲ್ಲ ಅಲ್ಲಿ, ತುಂಬ ಅಂದರೆ ತುಂಬಾ ಕಷ್ಟ. ಮುಂಚೆ ಎಲ್ಲ ಮೆಟ್ಲೇ ಇರಲಿಲ್ವಂತೆ, ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಈಗಾದರೂ ಒಂದೊಂದು ಮೆಟ್ಲಿದೆ, ಮುಂಚೆ ಏನೂ ಇರಲಿಲ್ಲ, ತುಂಬಾ ಕಷ್ಟ ಇತ್ತು, ಮೆಟ್ಲು ಬರೀ ಬಂಡೆ ಹತ್ಕೊಂಡು ಹೋಗಬೇಕಿತ್ತು ಅಂತ ಅದನ್ನೇ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ, ತಿಂಡಿ ತಿಂದ್ಕೊಂಡು. ಇನ್ನು ತಿಂಡಿ ಎಲ್ಲ ಆದಮೇಲೆ ನಾವು ಸ್ವಲ್ಪ ಕಾಫಿನೂ ಕುಡ್ದಿರಲಿಲ್ಲ, ಬೆಳಗ್ಗೆ ಕಾಫಿ ಕುಡಿದ್ವಿ. ನನ್ನ ಮಗ, ಅಮ್ಮ ನನಗೆ ಕಾಫಿ ಹಾಲು ಏನು ಬೇಡ, ನನಗೊಂದು ಜ್ಯೂಸ್ ಕೊಡಿಸಿ ಅಂತ ಹೇಳ್ದ. ಹಾಗಾಗಿ ಅವನಿಗೊಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕೊಡಿಸ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇಲ್ಲಿ ನೆಲಮಂಗಲದಿಂದ ಮುಂದೆ ರೈಲ್ವೆ ಗೊಲ್ಲಹಳ್ಳಿ ಅಂತ ಊರಿದೆ, ಅಲ್ಲಂತೂ ತುಂಬಾ ರೋಡ್ ಹಾಳಾಗ್ಬಿಟ್ಟಿದೆ. ಏನೋ ಹೈವೇ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಆಗಲೇ ಒಂದು 2-3 ವರ್ಷ ಆಯಿತು ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ. ಏನೋ ಅಲ್ಲಿ ಒಟ್ಟು ಇನ್ನೂ ರೆಡಿನೇ ಆಗಿಲ್ಲ. ನೋಡ್ಬೋದು, ಇದು ಮಧುರೆ ದೇವಸ್ಥಾನದ ಕ್ರಾಸ್. ಇಲ್ಲಿ ಹಿಂಗೆ ಹೋದರೆ ನಮ್ಮ ಅತ್ತೆ ಮನೆ ಸಿಗುತ್ತೆ. ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಊರಿಗೆ ಹೋಗೋಣ ಅಂದ್ಕೊಂಡು, ಮಧುರೆ ದೇವಸ್ಥಾನ ಇದು, ಶನಿ ಮಹಾತ್ಮನ ದೇವಸ್ಥಾನ. ತುಂಬಾ ಜನ ಇದ್ದರು. ನಾವೇನು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಇನ್ನೊಂದು ಸರಿ ಯಾವಾಗಾನ ಹೋಗೋಣ, ಇವಾಗ ಟೈಮ್ ಆಗಿದೆ ಅಂಥೇಳಿ. ಮನೆ ದೇವ್ರಿಗೆ ಬೇರೆ ಹೋಗ್ಬೇಕಿತ್ತಲ್ವ, ಹಾಗಾಗಿ ನೆಕ್ಸ್ಟ್ ಹೋಗೋಣ ಕಣಮ್ಮ ಅಂತ ನಮ್ಮ ಮನೆಯವ್ರು ಅಂದರು. ಹಾಗಾಗಿ ಅಲ್ಲಿಂದ ಮುಂದೆ ಬಂದುಬಿಟ್ಟು ಇದು ಆಂಜನೇಯನ ದೇವಸ್ಥಾನ, ಅಭಯ ಆಂಜನೇಯನ ದೇವಸ್ಥಾನ ಅದು. ಇದು ಮಧುರೆ ದೇವಸ್ಥಾನದ ಕೆರೆ, ಅದು ತುಂಬ ದೊಡ್ಡದಾಗಿ ತುಂಬಾ ನೀರಿತ್ತು, ತುಂಬ ದೊಡ್ಡ ಕೆರೆ ಅದು. ನಾವು ಅಲ್ಲಿಂದ ಸೀದಾ ಬಂದ್ಬಿಟ್ಟು ದೇವಸ್ಥಾನದೊಳಗೆ ಹೋದ್ವಿ. ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ಮಾಡೋರು ಒಬ್ಬರೇ ಇದ್ದಿದ್ದು. ಪಾಪ ಅವ್ರು ಟಿಫನ್ ಮಾಡ್ತಾಯಿದ್ರು. ನಾವು ಹೋದಾಗ ಸ್ವಲ್ಪ 1-2 ನಿಮಿಷ ಟಿಫನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಪರವಾಗಿಲ್ಲ ಅಂತ ನಾವು ಅಲ್ಲಿ ತುಂಬಾ ಚೆನ್ನಾಗಿತ್ತು ವಾತಾವರಣ, ತುಂಬ ಗಾಳಿ ಅಂದರೆ ಗಾಳಿ. ನೋಡ್ಬೋದು, ಇದೇ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ದೊಡ್ಡದೊಂದು ಗಂಟೆ, ಅದು ಗಂಟೆ ಹೊಡಲಿಕ್ಕೆ ಅಂತಲೇ ದೊಡ್ಡದೊಂದು ಹಗ್ಗ ಬಿಟ್ಟಿದ್ದಾರೆ. ನೋಡ್ಬೋದು, ಇದೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಥೇಳಿ. ಮಧುರೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ಈ ದೇವಸ್ಥಾನ ಸಿಗತ್ತೆ. ನನ್ನ ಮಗನಿಗೆ ಹೇಳ್ದೆ ಒಂದು 3 ಸರಿ ಗಂಟೆ ಹೊಡಿ ಅಂತ. ನೋಡ್ಬೋದು, ಅವ್ನು 3 ಸರಿ ಗಂಟೆ ಹೊಡೆದ. ಆಮೇಲೆ ನಾನು ಒಂದು ಶಾರ್ಟ್ಸಿಗೆ ಅಂತ ಇದೊಂದು ವಿಡಿಯೋ ತೊಗೊಂಡಿದ್ದೆ, ಹಾಗಾಗಿ ಸ್ವಲ್ಪ ಸಣ್ಣದಾಗಿ ಕಾಣಿಸ್ತಾ ಇದೆ ಇದು. ನೋಡ್ಬೋದು, ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಚಿಕ್ಕದಿದ್ರು ತುಂಬಾ ಒಂಥರ, ಏನು ಹೇಳ್ತೀರಾ, ಒಂಥರ ಭಕ್ತಿನೂ ಚೆನ್ನಾಗೇ ಅನಿಸುತ್ತೆ, ಒಂಥರ ಪಾಸಿಟಿವ್ ವೈಬ್ಸು ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಯಾವುದು ಅಷ್ಟು ವೆಹಿಕಲ್ ಇರಲಿಲ್ಲ, ಕಾಮಾಗಿತ್ತು. ನಾವಲ್ಲಿ ಒಂದು ಸ್ವಲ್ಪ ಹೊತ್ತು ಹಂಗೆ ಓಡಾಡಿಕೊಂಡು ಒಂದು ಹತ್ತತ್ರ ಒಂದು ಅರ್ಧ ಗಂಟೆನೇ ನಾವಲ್ಲಿ ಟೈಮ್ ಪಾಸ್ ಮಾಡಿಬಿಟ್ವಿ. ಚೆನ್ನಾಗಿತ್ತು. ಅಲ್ಲಿಂದ ನಾವು, ನಾನಂದೆ ಮಧುರೆ ದೇವಸ್ಥಾನಕ್ಕೂ ಹೋಗೋಣ ರೀ, ಒಂದು ಸರಿ ಹೋಗೇ ಇಲ್ಲ, ಒಂದೇ ಟೈಮ್ ನಾನು ಹೋಗಿರೋದು, ಆದರೆ ಎದುರಿಗೆ ಓಡಾಡ್ತೀವಿ, ನಾವು ಹೋಗೋದೇ ಇಲ್ಲ ದೇವಸ್ಥಾನಕ್ಕೆ, ಬಾ ನೆಕ್ಸ್ಟು ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಹಾಗೆ ಅಲ್ಲೇ ಒಂದು ಕೈ ಮುಕ್ಕೊಂಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಇನ್ನು ನಮ್ಮ ಅತ್ತೆ ಮನೆಗೆ ಬೇರೆ ಹೋಗ್ಬೇಕಿತ್ತಲ್ಲ, ನಾವು ಬರೀ ಬೇಕ್ರಿ ಐಟಮ್ ತೊಗೊಂಡಿದ್ವಿ ಸ್ವಲ್ಪ, ಅಂದರೆ ರಸ್ಕು, ಬ್ರೆಡ್ಡು, ಬಿಸ್ಕೆಟು ಈ ಥರ ತೊಗೊಂಡಿದ್ವಿ ನಮ್ಮ ಅತ್ತೆಗೆ. ತಡಿ, ಇನ್ನು ಹಣ್ಣುಗಳು ತೊಗೊಳೋಣ, ಏನು ತೊಗೊಂಡಿಲ್ಲ ಅಂಥೇಳಿ ಅಲ್ಲೇ ಮಧುರೆ ದೇವಸ್ಥಾನದ ಕ್ರಾಸ್ ಅಂತ ಹೇಳ್ತಾರೆ, ಅಲ್ಲಿ ನಾವು ಒಂದು ಸ್ವಲ್ಪ ಫ್ರೂಟ್ಸ್ನೆಲ್ಲ ತೊಗೊಂಡು
ನಮ್ಮ ಅತ್ತೆ ಮನೆ ಕಡೆ ಹೊರಟ್ವಿ. ಇನ್ನು ಅಲ್ಲಿಂದ ನಾವು ಬರುವಾಗ ನೋಡ್ಬೋದು ನಮ್ಮ ಊರಿಂದು ರೂಟ್ ಇದು. ಏನು ಹಚ್ಚ ಹಸಿರು, ಮಳೆ ಚೆನ್ನಾಗಿದೆಯಲ್ವ, ಎಲ್ಲ ಕಡೆ ಮಳೆ ಇರೋದ್ರಿಂದ ತುಂಬಾ ಒಂಥರ ಚೆನ್ನಾಗಿತ್ತು ವಾತಾವರಣ. ನೋಡ್ಬೋದು ಒಂಥರ ಹಳ್ಳಿ ವೈಬ್ಸು. ನನಗೆ ಏನು ಗೊತ್ತಾ, ಬೆಂಗಳೂರಲ್ಲಿ ಇದ್ದು ಆ ವೆಹಿಕಲ್ಗಳನ್ನೆಲ್ಲ ನೋಡಿ 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 ತುಂಬಾ ಒಂಥರ ದನಗಳು, ಟ್ರ್ಯಾಕ್ಟರು, ಆಮೇಲೆ ಇನ್ನೇನು ಎಲ್ಲ ಹಸು ಹೊಡ್ಕೊಂಡು ಹೋಗೋರು ತುಂಬಾ ಚೆನ್ನಾಗಿತ್ತು. ಇದು ನಮ್ಮೂರಿಂದ ಹಾಸ್ಪಿಟಲ್ಲು ಬಂದ್ವಿ. ಇದೇ ನಮ್ಮೂರು, ದೊಡ್ಡ ಹೆಜ್ಜಾಜಿ ಅಂತ ನಮ್ಮೂರ ಹೆಸರು. ದೊಡ್ಡಬಳ್ಳಾಪುರ ತಾಲೂಕಿಗೆ ಬರುತ್ತೆ. ಹಳ್ಳಿ ಕಡೆ ಜನರು ತುಂಬ ಒಂಥರ ರೈತಾಪಿಗಳು ನಮ್ಮೂರಲ್ಲೆಲ್ಲ ಜಾಸ್ತಿ ಇದ್ದಾರೆ. ಎಲ್ಲ ಹೊಲ ಗದ್ದೆ ಮಾಡ್ತಾರೆ. ಮತ್ತು ಏನು ಗೊತ್ತಾ, ನಮ್ಮೂರಲ್ಲಿ ಎಲ್ಲ ಒಂಥರ ಟೀಚರ್ಸ್ಗಳು ಜಾಸ್ತಿ ಇದ್ದಾರೆ. ಎಲ್ಲ ಒಂದು ಮನೆಗೆ ಒಬ್ಬರು ಟೀಚರ್ಸ್ ಕಂಪಲ್ಸರಿಯಾಗಿದ್ದಾರೆ ನಮ್ಮೂರಲ್ಲಿ. ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ನೋಡ್ಬೋದು, ಇದೆ ನಮ್ಮ ಅತ್ತೆ ಮನೆ. ಚಿಕ್ಕದಾಗಿದೆ, ಆದರೂ ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ. ಬಂದ ತಕ್ಷಣ ನಾವು ನಮ್ಮ ಅತ್ತೆಗೆ ಫೋನೇ ಮಾಡಿರಲಿಲ್ಲ. ಖುಷಿಯಾಗ್ಬಿಟ್ರು ನಮ್ಮನ್ನು ನೋಡಿ. ಆಮೇಲೆ ನಮ್ಮ ಮಾವನು, ಏನಮ್ಮ ಈಗ ಬಂದ್ರ ಅಂತ ಅದೇ ಮಾತಾಡ್ಸ್ತಾಯಿದ್ರು. ನನ್ನ ಮಗನ್ನ ನೋಡಿ ಅಲ್ಲೇ ತುಂಬ ದಿನ ಆಗಿತ್ತಲ್ವ ನಮ್ಮ ಅತ್ತೆ ಮಾವ. ಹಾಗಾಗಿ ನೋಡಿದ್ರು. ನಾವು ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಮನೇಲಿ ಕೂತ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಡೋಣ ಬನ್ನಿ ನೀವು ಅಂತ ಅಂದೆ ನಾನು ನಮ್ಮ ಅತ್ತೆಗೆ. ಅವರು ಸರಿ ಕಣಮ್ಮ, ಹೋಗಿ ಬರೋಣ ನಡೀರಿ, ಕೆಳಗಡೆ ಪೂಜೆ ಮಾಡಿಸ್ಕೊಂಬರೋಣ ಅಂದರು. ನಮ್ಮ ಅತ್ತೆ ಇದು ಒಂದು 2-3 ತಿಂಗಳು ಹಿಂದೆ ಗಿಡ ಹಾಕಿದ್ರು, ಕರ್ಬೇವಿನ ಸೊಪ್ಪು. ತುಂಬ ಚೆನ್ನಾಗಿ ಬಂದಿತ್ತು. ಇದೇನಿದೆ, ಇದು ಕಲ್ಯಾಣ ಮಂಟಪ, ನನ್ನ ಮದುವೆ ಆಗಿದ್ದಿದ್ದು ಲಕ್ಷ್ಮೀನಾರಾಯಣ ಅಂತ. ಈಗ ಅಲ್ಲಿ ಜಾಸ್ತಿ ಏನೋ ನಡೀತಾ ಇಲ್ವಂತೆ, ಹಾಗಾಗಿ ಅದನ್ನು ರೆಸ್ಟೋರೆಂಟ್ ಏನೋ ಮಾಡ್ತಾಯಿದ್ದಾರೆ, ಹೊಡಿತಾಯಿದ್ರು. ಇದು ನಮ್ಮ ಮಾವನ ಸ್ಕೂಲಿದು, ಅವ್ರು ಅಲ್ಲೇ ವರ್ಕ್ ಮಾಡಿದ್ದು. ಈಗ ರಿಟೈರ್ಡ್ ಆಗಿದೆ ನಮ್ಮ ಮಾವಂಗೆ. ಅದೊಂದು ತಗೊಂಡೆ, ಚೆನ್ನಾಗಿ ಅನ್ನಿಸ್ತು. ಎಲ್ಲ ಒಂದು ತುಂಬ ದಿನ ಆಗಿತ್ತು ಆ ಕಡೆ ಹೋಗಿ, ಹಾಗಾಗಿ ಅದನ್ನು ತಗೊಂಡು ಬಂದ್ವಿ. ಹುಲುಕುಡಿ ವೀರಭದ್ರ ಸ್ವಾಮಿ ಅಂತೇಳಿ ನಮ್ಮದು ವೀರಭದ್ರ ಸ್ವಾಮಿ ಮನೆ ದೇವರು. ರೋಡಂತೂ ತುಂಬ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಎಲ್ಲ ಒಂಥರ ಮಳೆ ಜಾಸ್ತಿ ಅಲ್ವಾ, ರೋಡೆಲ್ಲ ಹಾಳಾಗ್ಬಿಟ್ಟಿದೆ. ನೋಡ್ಬೋದು, ಇದೆ ನಮ್ಮ ಮನೆ ದೇವರು ಹುಲುಕುಡಿ ವೀರಭದ್ರ ಸ್ವಾಮಿ ಅಂಥೇಳಿ. ಬೆಟ್ಟ ಹತ್ತಬೇಕು, ತುಂಬಾ ಕಷ್ಟ ಬೆಟ್ಟ ಹತ್ತೋದು. ನಾವೇನು ಬೆಟ್ಟ ಹತ್ತಲಿಕ್ಕೆ ಹೋಗಲಿಲ್ಲ. ಕೆಳಗಡೆ ನೋಡ್ಬೋದು, ಅಲ್ಲಿ ಇದು ಗಣಪತಿ ದೇವಸ್ಥಾನ ಇದೆ, ಅಲ್ಲೇ ಪೂಜೆ ಮಾಡಿಸ್ಕೊಂಡು, ಅಲ್ಲಿ ಮೂಲ ವಿಗ್ರಹನೂ ಇದೆ ಕೆಳಗಡೆನೇ ಇಟ್ಟಿರ್ತಾರೆ. ನಾವು ಗಣಪತಿ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲಿ ನಮ್ಮ ಅತ್ತೆ ಮಾವಂಗೆ ತುಂಬಾ ಪರಿಚಯ. ಅವರು ಪೂಜಾರಿ ಮಾತಾಡಿಸ್ತಾಯಿದ್ರು, ಹಾಗೆ ಚೆನ್ನಾಗಿದ್ದೀರಾ, ಏನಾಗಿದ್ದೀರಾ ಅಂತ ಕೇಳ್ತಾಯಿದ್ರು. ಇನ್ನು ಈ ಹುಲುಗುಡಿ ವೀರಭದ್ರ ಸ್ವಾಮಿ ಏನಿದೆ, ಇದ್ರದ್ದು ಜಾತ್ರೆ ಆಗುತ್ತೆ, ತೇರಾಗುತ್ತೆ. ಅದು ರಥಸಪ್ತಮಿ ದಿನ ಆಗುತ್ತೆ. ನಾವು ರಥಸಪ್ತಮಿ ದಿನ ಯಾವಾಗಲೂ ನನ್ನ ಮಗನಿಗೆ ಎಕ್ಸಾಮ್ ಬೀಳುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಈ ಬಂಡಿಕಾಳಮ್ಮ ದೇವಸ್ಥಾನದ ಮುಂದೆನೂ ಪ್ರಳಯ ಕಾಲದ ವೀರಭದ್ರ ಸ್ವಾಮಿ ಇದೆ, ಅಲ್ಲೂ ಅವತ್ತಿನ ದಿನವೇ ತೇರು ಎಳಿತಾರೆ. ನಾನು ಯಾವಾಗಲೂ ಅಕಸ್ಮಾತ್ ನನಗೆ ಮನೆ ದೇವರಿಗೆ ಅವತ್ತು ಹೋಗೋಕ್ಕಾಗಲಿಲ್ಲ ಅಂದರೆ, ನಾನು ಕಂಪಲ್ಸರಿಯಾಗಿ ಇಲ್ಲಿ ವೀರಭದ್ರ ಸ್ವಾಮಿ ಇದೆಯಲ್ಲ ಪ್ರಳಯ ಕಾಲದ್ದು, ಅಲ್ಲಿ ನಾನು ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೀನಿ. ಇದೆ ಈ ಥರ ಮೆಟ್ಲು ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಹೈಟಲ್ಲಿ ಹತ್ತಬೇಕಾಗತ್ತೆ ಅದು ಬೆಟ್ಟನ. ಇನ್ನು ಇದು ಕೊಂಡ ಆಗುತ್ತೆ, ರಥಸಪ್ತಮಿ ದಿನ ಕೊಂಡ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆಲ್ಲ ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ, ಈಗೆಲ್ಲ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇನ್ನು ಇದರಲ್ಲಿ ದೇವಸ್ಥಾನದಲ್ಲಿ ತುಂಬಾ ಮಂಗಗಳಾಗ್ಬಿಟ್ಟಿದ್ದಾವೆ. ಶಿವಗಂಗೆಯಲ್ಲಿ ಇದೆಯಲ್ಲ ಮಂಗಗಳು, ಅದಕ್ಕಿಂತ ಆ ಥರನೇ ಫೀಲ್ ಆಯಿತು. ತುಂಬ ಅಂದರೆ ತುಂಬ ಮಂಗಗಳು. ಒಂದು ಕವರ್ ಬಿಡೋದಿಲ್ಲ, ಒಂದು ಹಣ್ಣು ಕಾಯಿ ಬಿಡಲ್ಲ, ಹಂಗೆ ಕಿತ್ಕೊಂಡ್ಬಿಡ್ತವೆ, ಮೈ ಮೇಲೆ ಬರ್ತವೆ. ಭಯ ಅಂದರೆ ಭಯ. ಇನ್ನು ನಾವು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಅಲ್ಲಿ ಪ್ರಸಾದ ಇರುತ್ತೆ, ಹೇಳಿದ್ನಲ್ಲ ನಾನು, ಊಟದ ವ್ಯವಸ್ಥೆ ಇರುತ್ತೆ. ನಾವು ಊಟ ಮಾಡ್ಕೊಂಬಿಡೋಣ, ಪ್ರಸಾದ ತಿನ್ನೋ ತನಕ ಬಿಡಲ್ಲ. ಅಲ್ಲಿ ಹೋಗಿ ಊಟಕ್ಕೆ ಹೋಗಿ ಅಂತ ಹೇಳ್ತಾನೆ ಇರ್ತಾರೆ ಭಕ್ತಾದಿಗಳಿಗೆ. ನಾವು ಅಲ್ಲಿಂದ ಸೀದಾ ಊಟಕ್ಕೆ ಹೋದ್ವಿ. ನಾವು ಟಿಫನ್ ತಿಂದಿದ್ವಲ್ಲ, ಇನ್ನೂ 12-12:30 ಆಗಿತ್ತು ಟೈಮು. ನಮಗೆ ಊಟ ಮಾಡೋಂಗೆ ಇರಲಿಲ್ಲ. ಆದರೂ ಪ್ರಸಾದ ಅಲ್ವಾ, ಒಂದು ಸ್ವಲ್ಪ ತಿನ್ನೋಣ ಅಂಥೇಳಿ ಸ್ವಲ್ಪ ರೈಸು, ಆಮೇಲೆ ಪಾಯಸ, ಇಷ್ಟಂತೂ ಮಾಡೇ ಮಾಡ್ತಾರೆ. ನಾನು ನಮ್ಮ ಅತ್ತೆ ಕೂತ್ಕೊಂಡು ಊಟ ಮಾಡಿದ್ವಿ. ಇದು ಭಕ್ತಾದಿಗಳಿಗೆ ಇದು ಊಟ. ಇನ್ನು ದೇವಸ್ಥಾನದಲ್ಲಿ ಸಪ್ರೇಟಾಗಿ ಇನ್ನೊಂದು ಜಾಗ ಇದೆ. ಈಗೇನಾದರೂ ಮುಡಿ ಕೊಡೋರು ಅಥವಾ ಅಭಿಷೇಕ ಮಾಡಿಸೋರು, ಅವರು ಸಪ್ರೇಟಾಗಿ ಅಡುಗೆ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆನೂ ಇದೆ ಈ ದೇವಸ್ಥಾನದ ಹತ್ರ. ಇನ್ನು ಈ ವೀರಭದ್ರ ಸ್ವಾಮಿ ತುಂಬ ಮಡಿಯಿಂದ ಹೋಗಬೇಕಾಗತ್ತೆ ಈ ದೇವಸ್ಥಾನಕ್ಕೆ. ಮೇಲ್ಗಡೆ ಹೆಜ್ಜೇನಿದೆ ಅಂತೆ ಮೇಲೆ. ಈ ಸೂತ್ಕ ಗೀತ್ಕ ಇರೋರು ಎಲ್ಲ ಹತ್ತಬಾರ್ದಂತೆ ದೇವಸ್ಥಾನ ಬೆಟ್ಟನ.
ಅಲ್ಲಿ ಕಚ್ಚೆ ಬಿಡುತ್ತೆ ಅಂತ ಹೆಜ್ಜೆನ ಅಟ್ಟಿಸ್ಕೊಂಬಂದ್ಬಿಡುತ್ತೆ ಅಂತ ನಮ್ಮ ಅತ್ತೆ ಹೇಳಿದ್ದಾರೆ. ಯಾಕಂದರೆ ಅವರು ನೋಡಿದಾರಲ್ವ ಕಣ್ಣಲ್ಲಿ. ಹಾಗಾಗಿ ನಾವು ಇಷ್ಟು ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಬಿಲ್ವವನ ಅಂಥೇಳಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂಥೇಳಿ ನಮ್ಮ ಮನೆಯವ್ರು ಅಂದರು. ಸರಿ, ನಾನು ನೋಡಿರಲಿಲ್ಲ ಬಿಲ್ವವನ ಯಾವ ದೇವಸ್ಥಾನ ಅದು ಅಂದ್ಕೊಂಡು ಹೋದ್ವಿ. ನೋಡಿ, ಬಿಲ್ವವನ ಅಂತ ಇದೆ. ಇಲ್ಲಿ ಬಂದರೆ ತೋಪನಯ ಸ್ವಾಮಿ ದೇವಸ್ಥಾನ. ತೋಪನಯ ಅಂದರೆ ಅದೊಂದು ಬರೀ ಬಿಲ್ಪತ್ರೆ ಮರಗಳೇ ಇದ್ವು, ಗಿಡಗಳು ದೊಡ್ಡ ದೊಡ್ಡ ಮರಗಳಾಗಿದ್ವು, ಬರೀ ಬಿಲ್ಪತ್ರೆ ಬಿಟ್ಟರೆ ಬೇರೆ ಯಾವ ಮರನೂ ಇರಲಿಲ್ಲ ಅಲ್ಲಿ. ನೋಡ್ಬೋದು, ಬರೀ ಬಿಲ್ಪತ್ರೆ ತುಂಬಾ ಇತ್ತು. ಇದು ನಾಗರಿಗೆ ಸಂಬಂಧಿಸಿದ ದೇವಸ್ಥಾನ ಆಗಿತ್ತು. ನನಗೆ ಗೊತ್ತೇ ಇಲ್ಲ ಇದು ನಾಗರ ದೇವಸ್ಥಾನ. ಬಿಲ್ಪತ್ರೆ ಈಶ್ವರನ ದೇವಸ್ಥಾನವೂ ಇದೆ. ಈಶ್ವರನ ಹತ್ರನೇ ಹುತ್ತಗಳು, ಒಟ್ಟು ನಾಗರಿಗೆ ಸಂಬಂಧಿಸಿದ್ದು ದೇವಸ್ಥಾನ ಇದು. ನಾನು ಇದಕ್ಕೆ ಬಂದೇ ಇರಲಿಲ್ಲ. ನೋಡಿ, ಅಷ್ಟು ಹತ್ರ ಇದ್ದೀನಿ. ನನ್ನ ಮದುವೆಯಾಗಿ ಹತ್ತತ್ರ 13 ವರ್ಷ ಆಯಿತು. ನಾನು ಈ ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ. ಬಾ ತೋರಿಸ್ತೀನಿ ಅಂದರು. ನೋಡ್ಬೋದು, ಈಶ್ವರನ ದೇವಸ್ಥಾನ, ಈಶ್ವರಂದು ಇದಿದೆ ವಿಗ್ರಹ. ಅದು ನೋಡಿ, ಹಿಂದುಗಡೆ ಎಲ್ಲ ಹುತ್ತ ಇದೆ. ಒಂಥರ ಯಾರೂ ಇರಲಿಲ್ಲ, ಸಂಡೇ ಇತ್ತಲ್ವಾ. ಬೇರೆ ದಿನ ಇರ್ತಾರಂತೆ, ಸಂಡೇ ಇರಲ್ಲಂತೆ. ಇಲ್ಲೂ ಪ್ರಸಾದ ವಿತರಣೆ ಇರುತ್ತೆ, ಊಟ ಇರುತ್ತೆ. ವಾರಗಳಲ್ಲೆಲ್ಲ ಊಟ ಇರುತ್ತಂತೆ. ನಮ್ಮ ಮನೆಯವ್ರು ಹಂಗಂತ ಇದ್ದರು. ಕೊನೆಗೆ ನಾವು ಅಲ್ಲಿ ಯಾರೂ ಇರಲಿಲ್ಲ, ಒಂಥರ ಭಯ ಆಗ್ತಾಯಿತ್ತು. ಏನಾಗಲ್ಲ, ಯಾರು ಬರ್ತಾರೆ ಅಂದ್ಕೊಂಡು ನಾವು ದರ್ಶನ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ವಾತಾವರಣ. ಎಷ್ಟು ಕಾಮಾಗಿತ್ತು ಅಂದರೆ ಅದರ ಸುತ್ತಮುತ್ತ ಎಲ್ಲ ಬರೀ ಹುತ್ತನೇ ಇತ್ತು. ಇಲ್ಲಿ ಪ್ರಸಾದ ಇರುತ್ತಂತೆ, ಮೇಲ್ಗಡೆ ನೋಡ್ಬೋದು. ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ನಾನು ನೋಡಿರಲಿಲ್ಲ ಈ ಟೆಂಪಲ್ನ. ಬರೀ ಬಿಲ್ಪತ್ರೆ ಕಿತ್ಕೊಳ್ಳೋರು ಕಿತ್ಕೋಬೋದಲ್ಲಿ. ನೋಡಿ, ಬರೀ ಹುತ್ತ, ಎಲ್ಲಿ ಸುತ್ತಮುತ್ತ ನೋಡಿದ್ರೂ ಹುತ್ತನೇ ಕಾಣಿಸ್ತಾ ಇತ್ತು. ನಾವು ಅಲ್ಲಿ ಒಂಚೂರು ಕೈ ಮುಕ್ಕೊಂಡು ಈ ಕಡೆ ಇನ್ನೊಂದು ಗುಡಿ ಇತ್ತು. ಅಲ್ಲಿ ಏನಿದು ಈ ಥರ ಇದೆ ಅಂತೇಳಿ ನಾನು, ನಮ್ಮ ಮನೆಯವರು ಅಲ್ಲೇ ನಿಂತಿದ್ರು. ನೋಡೋಣ ಅಂಥೇಳಿ ಹತ್ರ ಹೋದೆ. ನೋಡಿದ್ರೆ ಬರೀ ಹುತ್ತನೇ ಇತ್ತು. ಕೊನೆಗೆ ಕೈ ಮುಕ್ಕೊಂಬಿಟ್ಟು, ಅಪ್ಪ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು, ಏನೇ ಆಗಲಿ ನಾಗರದು ಅಂದರೆ ಸ್ವಲ್ಪ ಭಯನೇ ಅಲ್ವಾ. ಕೈ ಮುಕ್ಕೊಂಡ್ವಿ. ಸ್ವಲ್ಪ ಹೊತ್ತು ಕೂತಿದ್ವಿ ನಾವು ಅಲ್ಲಿ ನೋಡೋಣ ಅಂತ. ನಮ್ಮ ಮನೆಯವ್ರು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾನು ಹಂಗೆ ಇದೇನು ಅದೇನು ಅಂತ ನನ್ನ ಮಗನೂ ಕೇಳ್ತಾಯಿದ್ದ, ನಾನು ಕೇಳ್ತಾಯಿದ್ದೆ. ಹಾಗಾಗಿ ಈ ಥರ ಅಂತ ಹೇಳ್ತಾಯಿದ್ರು. ಮಳೆ ಬಂದಿತ್ತಲ್ವ, ಒಂಥರ ಕೊಚ್ಚೆ ಥರ ಆಗ್ಬಿಟ್ಟಿತ್ತು ಅಲ್ಲಿ ಮುಂದ್ಗಡೆ. ಟೈರಿಗೆಲ್ಲ ತುಂಬಾ ಮಣ್ಣು ಮೆತ್ಕೊಂಡ್ಬಿಟ್ಟಿತ್ತು. ಕೊನೆಗೆ ನೋಡ್ತಾ ಟೈಮ್ ಆಗಿದ್ದು ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು ವಾತಾವರಣ, ಒಂಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ಇದನ್ನು ವೀಡಿಯೋನ ಈ ಥರ ಉದ್ದುದ್ದ ರೀಲ್ಸಿಗೆ ಥರ ಮಾಡ್ಕೊಂಬಿಟ್ಟಿದ್ದೀನಿ, ಶಾರ್ಟ್ಸಿಗೆ ಹಾಕೋಣ ಅಂತ. ಕೊನೆಗೆ ಅಲ್ಲಿಂದ ಹೊರಟ್ವಿ. ನೋಡಿ, ಈ ಥರ ಕೆಂಪು ಮಣ್ಣಿದೆ ಇಲ್ಲಿ ದೇವಸ್ಥಾನದಲ್ಲಿ. ಟೈರ್ಗೆಲ್ಲ ಮೆತ್ಕೊಂಬಿಟ್ಟಿತ್ತು ನಮ್ಮ ಕಾರ್ ಟೈರಿಗೆ. ನಾನು ತಡಿ ತೋರಿಸ್ತೀನಿ ನೋಡಿ ಟೈರ್ ಹೆಂಗಾಗಿದೆ ಅಂತೇಳಿ ಇದೊಂದು ವೀಡಿಯೋ ಮಾಡಿಕೊಂಡೆ. ನೋಡ್ಬೋದು, ಇಲ್ಲೊಂದು ದೊಡ್ಡ ಹುತ್ತ ಇತ್ತು ದಾರಿಲೇ. ಕೊನೆಗೆ ನಾನು ಅದನ್ನು ನೋಡಿಬಿಟ್ಟು ಕೈ ಮುಕ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾನು ನಮ್ಮ ಅತ್ತೆ ಮನೆಗೆ ಬಂದುಬಿಟ್ಟೆ. ಇನ್ನು ಮತ್ತೆ ನಾನು ತಿಂಡಿಗೆಲ್ಲ ತಂದಿದ್ನಲ್ಲ, ಏನು ತಂದಿದ್ದೀಯಾ ಅಂತ ಎಲ್ಲ ನೋಡ್ತಾಯಿದ್ರು. ನೋಡ್ತಾ ಯಾಕೆ ಇಷ್ಟೊಂದು ತಂದಿದ್ದೀಯಾ, ಒಂದು ಸ್ವಲ್ಪ ತರೋದಲ್ವಾ ಅಂತಂದರು. ನಾನೆಲ್ಲ ನಿಮ್ಮ ಮಗ ತಂದಿದ್ದು ಅಂತ ನಾನು ನಮ್ಮ ಅತ್ತೆಗೆ ಹೇಳ್ತಾ ಇದ್ದೆ. ಇನ್ನು ಮಳೆ ಬೇರೆ ಬರೋ ಹಂಗಾಗಿತ್ತು. ಹಾಗಾಗಿ ನಾವಲ್ಲಿ ಅಲ್ಲಿಂದ ಹೊರಡೋಣ ಕಣಮ್ಮ ಅಂತ ಅಂದರು ನಮ್ಮ ಮನೆಯವರು. ಹೊರಟ್ಬಿಟ್ವಿ ನಾವು. ಅಲ್ಲಿಂದ ಬರುವಾಗ ನನ್ನ ಮಗ ಅಲ್ಲಿ ದೇವಸ್ಥಾನದಲ್ಲಿ ಬರೀ ಪಾಯಸ ತಿಂದಿದ್ದ, ಊಟ ಮಾಡಲಿಲ್ಲ. ಅಜ್ಜಿ ಮನೇಲಿ ಊಟ ಮಾಡು ಅಂದರೂ ಮಾಡಲಿಲ್ಲ. ಇನ್ನು ದಾರಿಲಿ ಅವನು ಅಮ್ಮ ಹಸು ಅಂತಿದ್ದ. ತಡಿ, ಅಲ್ಲೊಂದು ಬೇಕ್ರಿ ಸಿಕ್ಕಿತ್ತು, ಬೇಕ್ರಿ ಇತ್ತಲ್ವ, ಇನ್ನು ಯಾವ ಹೋಟ್ಲಿಗೆ ಹೋಗೋದು, ಊಟ ದೇವಸ್ಥಾನಕ್ಕೆ ಬೇರೆ ಹೋಗಿದ್ದೀವಿ ಅಂತೇಳಿ ಅವನೊಂದು ವೆಜ್ ಪಪ್ಸ ಏನೋ ತಗೊಂಡು, ಮಳೆ ಬೇರೆ ಜೋರು ಬರ್ತಾಯಿತ್ತು, ಅಲ್ಲೇ ರೋಡಲ್ಲಿ ನಿಂತ್ಕೊಂಡು ತಿಂದ್ಬಿಟ್ಟು ಬಂದ. ಇಷ್ಟ ಆಗಿತ್ತು ಸ್ನೇಹಿತರೆ. ಬಾಯ್.